ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ಇದು ನಮ್ಮನೆ ಸಿಂಪಲ್ ಗೃಹ ಪ್ರವೇಶ ಅಂತ ಹೇಳಿ. ಸೊ ನಾನು ಫಸ್ಟೇ ಸಾರಿ ಕೇಳ್ತಾ ಇದ್ದೀನಿ. ಯಾರಾದರೂ ನಾನು ಮಿಸ್ ಮಾಡಿದರೆ, ಆ್ಯಕ್ಚುಲಿ ಮಿಸ್ ಮಾಡಿದ್ದೀನಿ ಸುಮಾರು ಜನನ, ಬಿಕಾಸ್ ನಾನು ಸಿಂಪಲ್ ಆಗಿತ್ತಲ್ವ ಪೂಜೆ, ಹಾಗಾಗಿ ನಾನು ಮಿಸ್ ಮಾಡಿದ್ದೀನಿ. ಆ್ಯಂಡ್ ಐಮ್ ಸಾರಿ ಅಂತ ಹೇಳ್ತಾ, ಯಾವುದಾದ್ರೂ ಅಂದರೆ ಮುಂದೆ ಬರೋ ಫಂಕ್ಷನಲ್ಲಿ ನಾನು ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮನೆ ಗೃಹ ಪ್ರವೇಶ ಹೇಗಾಯಿತು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನಾನು ಕಂಪ್ಲೀಟಾಗಿ ಮನೆಯೇ ತೋರಿಸಲ್ಲ. ಏಕೆ ಅಂತ ಅಂದರೆ ನಂದೀಗ ನೆಕ್ಸ್ಟ್ ಲಾಗ್ ಅಥವಾ ಯಾವಾಗಾದರೂ ಹೋಮ್ ಟೂರ್ ಲಾಗ್ ಬರುತ್ತೆ. ಸೊ ಮನೆಯೆಲ್ಲ ಫುಲ್ ಸೆಟ್ ಆದಮೇಲೆ ನಾನು ಹೋಮ್ ಟೂರ್ ಲಾಗ್ನ ಹಾಕ್ತೀನಿ. ಸೊ ಅಲ್ಲಿವರೆಗೂ ನಾನು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಆಲ್ಮೋಸ್ಟ್ 700+ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಹೀಗೆ ನನ್ನ ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ದು ನನಗಿಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ನಮ್ಮನೆ ಗೃಹ ಪ್ರವೇಶ ಆಗಿದ್ದು May 10th. ಇಂದಿನ ದಿನ ಏನು ಮಾಡ್ತಾರೆ, ಪೂಜೆ ಎಲ್ಲ ಈ ಥರ ಮಾಡ್ಕೊಳ್ತಾರೆ. ಅವತ್ತಂತೂ ನಮ್ಮ ಮನೇಲಿ ಹಬ್ಬ ಥರನೇ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ ಶೋಭಾ ಮೊದಲೇ ಬಂದಿದ್ಲು, ಸೊ ಅವಳು ಕೂಡ ಹೆಲ್ಪ್ ಮಾಡ್ತಿದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ಏನಾಗುತ್ತೆ, ಹೊಸ್ಲು ಪೂಜೆ ಹಾಕಿದ ನಂತರ ಏನಾಯಿತು, ಗಂಗಾ ಪೂಜೆ ಅಂತ ಮಾಡ್ತಾರೆ. ಸೊ ಗಂಗಾ ಪೂಜೆ ಎಲ್ಲ ಮಾಡಿಕೊಂಡು ಈ ಥರ ಆ ಗಂಗಾ ಪೂಜೆಗೆ ಇಷ್ಟು ಮುತ್ತೈದೆಯರು ಬೇಕು ಅಂತ ಇರುತ್ತೆ. ಸೊ ಮುತ್ತೈದೆಯರೆಲ್ಲ ಕರ್ಕೊಂಡು ಬಂದು ಈ ಥರ ಕಾಪರ್ ಬಿನ್ಗೆಲ್ಲ ತಲೆ ಮೇಲೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ನಂತರ ಏನು ಮಾಡ್ತಾರೆ, ಅದನ್ನು ದೇವ್ರ ರೂಮಲ್ಲಿ ಇಳಿಸ್ಕೊಳ್ತಾರೆ. ಸೊ ಇದನ್ನೆಲ್ಲ ಈ ರಿಚುವಲ್ಸ್ನ ನೋಡ್ತಾ ಇದ್ದರೆ ಖುಷಿ ಆಗ್ತಿರುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಆ್ಯಂಡ್ ಇದೆಲ್ಲ ನಾನು ಆ್ಯಕ್ಚುಲಿ ರೆಡಿ ಮಾಡ್ತಾ ಬಂದು ಇದೇನದು ಇವನ್ನೆಲ್ಲ ನೋಡ್ತಾ ಇರ್ತಿದ್ದೆ ನಾನು. ಆ್ಯಂಡ್ ಇದೆಲ್ಲ ಆದಮೇಲೆ ಏನಾಗುತ್ತೆ, ಗೋಮಾತಾ ಪೂಜೆ ಇರುತ್ತೆ. ಸೊ ಅಂದರೆ ಹಸುನ ಫಸ್ಟೇ ಪೂಜೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಒಳಗಡೆ. ಕರ್ಕೊಂಡು ಬಂದಾದಮೇಲೆ ಇಲ್ಲಿ ಮತ್ತೆ ಹಸು ಸ್ವಲ್ಪ ಹೆದ್ರಿಕೊಂಡಿರುತ್ತೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಕಾಮ್ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಏನಾದರೂ ಪ್ರಸಾದ ಥರ ಕೊಡ್ತಾರೆ. ಸೊ ಪ್ರಸಾದ ಥರ ಕೊಟ್ಟಾದಮೇಲೆ ಏನು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ಪೂಜೆ ಆದ ನೆಕ್ಸ್ಟ್ ಹಸುನ ಈಗ ವಾಪಸ್ ಕಳಿಸ್ಬೇಕಲ್ವಾ. ಸೊ ವಾಪಸ್ ಕಳಿಸೋವಾಗ ಏನಾಯಿತು, ಒಳಗಡೆ ಇನ್ನೂ ಮನೇಲೇ ಇರೋವಾಗಲೇ ಗಂಜಲ ಆಗ್ತು. ನನಗಂತೂ ತುಂಬ ಖುಷಿ ಆಗೋಯಿತು. ಗಂಜಲ ಆಗ್ತು ಅಂದರೆ ಲೈಕ್ ದೇವಿ ಪ್ರಸಾದ ಕೊಟ್ಟ ಹಾಗೆ. ಸೊ ನನಗೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು. ಸೊ ಆಗ ನಾವೇನಾದರೂ ಒಂದು ಕಷ್ಟಪಟ್ಟು ಮಾಡಿದಾಗ ಈ ಥರ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತಲ್ಲ. ಸೊ ಅದೆಲ್ಲ ಒಂಥರ ಅದು ಕಾಣಿಸೋದೇ ಇಲ್ವಂತೆ. ಸೊ ಗಂಗಾ ಪೂಜೆ ಮತ್ತು ಗೋಮಾತೆನ ಕರ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಹಾಲು ಉಗ್ಸೋದಿರುತ್ತಲ್ಲ. ಸೊ ಅದನ್ನ ಮಾಡಿದ್ರು. ಅದಕ್ಕೂ ಕೂಡ ನಾವು ಪ್ರಾಪರ್ ಪ್ರಿಪ್ರೇಷನ್ ಆಗಿರಲಿಲ್ಲ. ಜಸ್ಟ್ ಮಟೀರಿಯಲ್ ತಂದು ಇಟ್ಟಿದ್ರು ಅಷ್ಟೇ. ನಮ್ದಿದ್ದು ಏನೇನೋ ಡೆಕೋರೇಷನ್ ಮಾಡಬೇಕು ಆ ಥರ ಎಲ್ಲ ಇತ್ತು. ಸೊ ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಅಲ್ಲಿವರೆಗೂ ಮುತ್ತೈದೆ ಅಂತ ಏನು ಬಂದಿರ್ತಾರೋ ಎಲ್ಲರೂ ಇರ್ತಾರೆ. ಆ್ಯಂಡ್ ಅದು ತುಂಬ ಚೆನ್ನಾಗಾಯಿತು. ಯೂಶ್ವಲಿ ಅದೇನಂದರೆ ನನಗೂ ಗೊತ್ತಿರಲಿಲ್ಲ, ಅಲ್ಲಿ ಗೊತ್ತಾಯಿತು. ದಟ್ ಏನಂದರೆ, ನಾವು ಹಾಲನ್ನ ಪಾತ್ರೆ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಮಾಡಿದ್ಮೇಲೆ ಅದೇನು ಹಾಲು ಉಕ್ಕಿ ಬರುತ್ತೋ ಆ ಉಕ್ಕಿ ಬರೋದು ಪೂರ್ವ ಕಡೆ ಬರಬೇಕಂತೆ, ಲೈಕ್ ಈಸ್ಟ್ ಕಡೆ ಬರಬೇಕಂತೆ. ಸೊ ಅದು ಬಂತು ಅಂದರೆ ಲೈಕ್ ಏನೋ ಶಕುನ ಚೆನ್ನಾಗಿದೆ ಅಂತಾರಲ್ಲ ಹಾಗೆ. ಸೊ ಅದು ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಬಂದಿರೋರೆಲ್ಲ ಹೇಳಿದರು, ನೋಡಮ್ಮ ಈ ಕಡೆ ಹೋಗ್ತಾ ಇದೆ, ಒಳ್ಳೇದಾಗುತ್ತೆ, ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ಖುಷಿ ಆಯಿತು ನನಗೆ. ಅದು ನಾನು ಏನು ರೆಡಿ ಆಗಿದ್ದೆ ಅಥವಾ ನಾನು ಏನು ಮಾಡಿದೆ ಅದೆಲ್ಲ ನನಗೇನು ಅನಿಸಿಲ್ಲ. ಈ ಥರದ ವೈಬ್ ಇರುತ್ತಲ್ಲ, ನನಗೊಂದು ಸ್ವಲ್ಪ ಖುಷಿ ಕೊಡುತ್ತೆ ಆ ಥರದ್ದೆಲ್ಲ. ಸೊ ಇದು ಮುಗೀತು. ಇದು ಮುಗ್ದಾದ್ಮೇಲೆ ಇದು ಫೈನಲ್ ಪೂಜಾ. ಎಲ್ಲರೂ ಮನೆಯವರೆಲ್ಲ ಇರಬೇಕು ಅಂತೇಳಿ ಆ್ಯಕ್ಚುಲಿ ನಮ್ಮ ಮಾವ, ನಮ್ಮ ಅಮ್ಮನ ಮನೆ ಕಡೆಯವರೆಲ್ಲ ಬಂದಿದ್ದರು. ನಾನು ಯಾರನ್ನೂ ಸರಿಗೆ ಮೀಟ್ ಮಾಡಿ ಮಾತಾಡ್ಸೋಕ್ಕೆ ಆಗಿಲ್ಲ. ಎಲ್ಲ ನಮ್ಮ ಅಕ್ಕನ ಮಕ್ಕಳೆಲ್ಲ ಆಲ್ರೆಡಿ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. ಅವರಿಗೆಲ್ಲರೂ ಮೇಕಪ್ ಕೇಳ್ತಾರೆ. ಸೊ ಎಲ್ಲರಿಗೂ ರೆಡಿ ಮಾಡಿ ನಾವು ಬಂದು, ನೀವು ನೋಡ್ಬೋದು ನಮ್ಮ ಕ್ಯಾಮ್ರಾದಲ್ಲಿ ನಾನು ಇನ್ನೂ ಏನೂ ರೆಡಿ ಆಗಿಲ್ಲ. ಅವ್ರನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ನಮಗೆ ಟೈಮ್ ಆಗೋಗ್ಬಿಡುತ್ತೆ. ಆ್ಯಂಡ್ ನಮ್ಮ ಅಕ್ಕನ ಮಗಳದ್ದು ಅವತ್ತು ಆರತಿ ಶಾಸ್ತ್ರ ಬೇರೆ ಇಟ್ಟಿದ್ರು, ಅಂದರೆ ಹೊಸ್ಕೆ ಅಂತಾರಲ್ಲ ಆ ಥರ ಬೇರೆ ಇಟ್ಟಿದ್ರು. ಆ ಫಂಕ್ಷನ್ ಇರೋದ್ರಿಂದ ಎಲ್ಲ ನಮಗೆ ಡಿಲೇ ಆಗೋಗೋಯಿತು. ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಂಗೆ ಟೈಮ್ ಆಗೋಯಿತು. ಫೈನಲ್ ಪೂಜೆನೂ ಮುಗೀತು. ತುಂಬ ಚೆನ್ನಾಗಾಯಿತು. ನನ್ನ 14 ಇಯರ್ ಡಿಪ್ಲೊಮೊ ಗ್ಯಾಂಗ್ ಆಯಿತಾ ಇದು. ಸೊ ಇವರೆಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಎವ್ರಿ ಒನ್. ಆಫೀಸ್ ಕಡೆಯಿಂದ ಎಲ್ಲರೂ ಬಂದಿದ್ದೀರಾ. ಬಟ್ ನಾನು ಯಾರಿಗೂ ಫೋಟೋ ಎಲ್ಲ ತಗೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಕ್ಯಾಮ್ರಾದಲ್ಲಿರುತ್ತೆ, ಡೋಂಟ್ ವರಿ. ಆ್ಯಂಡ್ ನಮ್ಮನೆ ಗೃಹ ಪ್ರವೇಶ ಹಿಂಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.